ಸರ್ 475. ಅದ್ರ 3,20,000 ನೆಗೋಷಿಯಬಲ್ ಆಗುತ್ತೆ. ಇದನ್ನ 2 ಲಕ್ಷ ಕೋಟ್ ಮಾಡ್ತಾ ಇದ್ರೆ ಯಾವ ಮಾಡಲ್ ಸರ್ ಇದು? ಬ್ರೀಜಾ ಸರ್ 2016 ಸರ್. 2016 ನಿಮ್ಗೆ ಮ್ಯಾಗ್ವಿಲ್ ಬರುವಂತದ್ದು. ಸೊ ಬಾಡಿ ಲೈನ್ ನೋಡ್ಕೊಳ್ಳಿ, ಲೋ ಪ್ರೊಫೈಲ್ ಟೈರ್ ಇದೆ. ಸೊ ಇಂಟೀರಿಯರ್ ನೋಡ್ತೀವಿ ಅಂತಂದ್ರೆ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗು ಅಂಡ್ ನಿಮ್ಗೆ ಮಿರರ್ ಅಡ್ಜಸ್ಟ್ಮೆಂಟ್. 265 ನೆಗೋಷಿಯಬಲ್ ಸರ್. 375 ನೆಗೋಷಿಯಬಲ್ ಸರ್. ಸೊ ಆರೆಂಜ್ ಕಲರ್ ಅಲ್ಲಿ ನೀವೇನಾದ್ರು ಎಕೋ ಸ್ಪೋರ್ಟ್ಸ್ ನೋಡ್ತಾ ಇದ್ರೆ ನಿಮ್ಗೆ ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ನಂಬರ್ ನೋಡ್ತಾ ಇರ್ಬೋದು 5434 ಅಂತ. ಅಂಡ್ ತುಂಬಾ ಜನ ಎಕೋ ಸ್ಪೋರ್ಟ್ಸ್ ಮೆಸೇಜ್ ಆಗ್ತಾನೆ ಇದ್ರೆ ಅವ್ರಿಗೆ ಒಂದು ಬೆಸ್ಟ್ ಗಾಡಿ ಆರೆಂಜ್ ಕಲರ್ ಸಿಗ್ತಾ ಇದೆ. ಇದು ಬಂದು 550 ನೆಗೋಷಿಯಬಲ್ ಆಗುತ್ತೆ. 2017 ಸರ್, ಸಿಂಗಲ್ ಓನರ್. ಓಕೆ, 460 ನೆಗೋಷಿಯಬಲ್ ಆಗುತ್ತೆ. 220 ನೆಗೋಷಿಯಬಲ್ ಆಗುತ್ತೆ ಸರ್. 460 ನೆಗೋಷಿಯಬಲ್. 20 ಮಾಡಲ್. ಓಕೆ, 20 ಮಾಡಲ್ ಅದನ್ನು ಸರ್. 325 ನೆಗೋಷಿಯಬಲ್. ಸೊ ಸ್ವಿಫ್ಟ್ ಇದೆ ನೋಡ್ತಾ ಇರ್ಬೋದು. ಸರ್ ಯಾವ ಮಾಡಲ್ ಇದು? 2015 ಸರ್. 2000 ಸಿಂಗಲ್ ಓನರ್. ಸಿಂಗಲ್ ಓನರ್ 2015 ಮಾಡಲ್ ಅಂತ ಹೇಳಿದ್ದಾರೆ. ಸೊ ಇಂಟೀರಿಯರ್ ಫೀಚರ್ ನೋಡಿದ್ರೆ ಮಿರರ್ ಅಡ್ಜಸ್ಟ್ಮೆಂಟ್, 4 ಡೋರ್ ಪವರ್ ವಿಂಡೋ ಸಿಗುತ್ತೆ ಅಂಡ್ ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮ್ ಇದೆ. ಸರ್ ಇದು 350 ನೆಗೋಷಿಯಬಲ್ ಆಗುತ್ತೆ ಸರ್. 225 ನೆಗೋಷಿಯಬಲ್ ಸರ್. ಡಾಕ್ಟರ್ ವೆಹಿಕಲ್. 720 ನೆಗೋಷಿಯಬಲ್ ಸರ್. 720 ನೆಗೋಷಿಯಬಲ್. ಯಾವ ಮಾಡಲ್ ಹೇಳಿದ್ರಲ್ಲ ಸರ್? 13 ಮಾಡಲ್. ಇದೇಳಿ ಸರ್ ಹಾಗೆ. ಸರ್ ಇದು 2017 ಆಟೋಮೆಟಿಕ್. ಇದು ಕ್ವಿಡ್. ಓಕೆ, ಸಿಂಗಲ್ ಓನರ್. 175 ಸರ್, ನೆಗೋಷಿಯಬಲ್. ಸೊ ಹಾಯ್ ಗುರುಗಳೇ, ಸೊ ಇವತ್ತು ನಿಮ್ಗೆ ಒಂದು ಹೊಸ ಶೋರೂಮ್ ಕರ್ಕೊಂಡ್ ಬಂದಿದ್ದೀನಿ. ಇದು ಓಜೋ ಕಾರ್ಸ್ ಅಂತ. ಅಂಡ್ ನಾಗರಬಾವಿಯಿಂದ ಒಂದು ಸರ್ಕಲ್ ಇದೆಯಲ್ಲ, ನಾಗರಬಾವಿ ಸರ್ಕಲ್ ಇಂದ ಒಂದು ಜಸ್ಟ್ ಒಂದು 300 ಮೀಟರ್ಸ್ 400 ಮೀಟರ್ಸ್ ಸಮಥಿಂಗ್ ಇದೆ. ಸೊ ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಅರೌಂಡ್ ನಿಮ್ಮ ಹತ್ರ ಎಷ್ಟು ಕಾರ್ ಇದೆ ಪ್ರೆಸೆಂಟ್? ಸರ್ ನಮ್ಮ ಹತ್ರ 30 ಕಾರ್ಸ್ ಇದೆ ಅರೌಂಡ್. ಓಕೆ, ಸ್ಟಾರ್ಟಿಂಗ್ ಪ್ರೈಸ್ ಅಂತ ಸ್ಟಾರ್ಟ್ ಆದ್ರೆ? ಸ್ಟಾರ್ಟಿಂಗ್ 2 lakhs ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಆಲ್ಮೋಸ್ಟ್ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಹಾಗೆ ಕೇಳುವಂತದ್ದು ಕರ್ತವ್ಯ ನಂದಾಗಿತ್ತು, ಕೇಳಿದೆ. ಸರ್ ಇಮೇಲೆ ಲೋನ್ ಮೇಲೆ ಹೋಗ್ತೀನಿ ಅಂತ ಅನ್ನೋರಿಗೆ ಸೊ ಲೋನ್ ಫೆಸಿಲಿಟಿ ಯಾವ ತರ ಇರುತ್ತೆ ಅಂದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ ಅಥವಾ ಬೆಂಗಳೂರು ಸರೌಂಡಿಂಗ್ ಮಾತ್ರ ಮಾಡ್ಕೊಡ್ತೀರಾ? ಬೆಂಗಳೂರು ಸರೌಂಡಿಂಗ್ ಕರ್ನಾಟಕ ಎಲ್ಲ ಮಾಡ್ಕೊಡ್ತೀವಿ. ಟ್ರಾನ್ಸ್ಫರ್ ಎಲ್ಲ ಇರುತ್ತೆ ನಮ್ಮ ಹತ್ರ. ಓಕೆ, ಬ್ಯಾಂಕ್ ಅವೈಲೇಬಲ್ ನಮ್ಮ ಹತ್ರ. ಫೈನಾನ್ಸ್ ಇದೆ. ಓಕೆ, ಆರ್ಟಿಒ ಚಾರ್ಜಸ್ ಎಲ್ಲ? ಅದು ಆರ್ಟಿಒ ಚಾರ್ಜಸ್ ಎಲ್ಲ? ಆರ್ಟಿಒ ಚಾರ್ಜಸ್ ಎಲ್ಲ ಅವೈಲೇಬಲ್. ಅಲ್ಲ, ಎಕ್ಸ್ಟ್ರಾ ಬೇಕಾ ಅದು ಫ್ರೀ ಮಾಡ್ತೀರಾ? ಎಕ್ಸ್ಟ್ರಾ ಆರ್ಟಿಒ ಚಾರ್ಜಸ್ ಎಲ್ಲ ಎಕ್ಸ್ಟ್ರಾ ಆಗುತ್ತೆ. ಓಕೆ, ಸೊ ಆಲ್ಮೋಸ್ಟ್ ಗಾಡಿ ಡೀಟೇಲ್ಸ್ ಎಲ್ಲ ತಗೊಂಡಿದ್ದೀನಿ. ಅಂಡ್ ಇನ್ನೂ ಡೀಟೇಲ್ಸ್ ಬೇಕು ಅಂತಂದ್ರೆ ಕೆಲವೊಂದು ಇಂಟೀರಿಯರ್ ತೋರಿಸಿಲ್ಲ, ಯಾಕಂದ್ರೆ ಒಂದು ಲಾಕ್ ಹೋಗಿತ್ತು. ಸೊ ಹಾಗಾಗಿ ಅದು ಬೇಕು, ಅದು ಇಷ್ಟ ಆಗಿದೆ ಅಂತಾರೆ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಕಂತ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ತಗೋಬಹುದು. ಬಿತ್ತು ನಿಮಗೆ ಸ್ಕ್ರೀನ್ ಎಲ್ಲ ಕಳಿಸ್ಕೊಡ್ತಾರೆ. ಅಂದ್ರೆ ಇಂಟೀರಿಯರ್ ಯಾವ ತರ ಇದೆ, ಎಷ್ಟು ಓಡಿದೆ, ಎಷ್ಟು ಓನರ್, ಎಷ್ಟನೇ ಓನರ್ ಎಲ್ಲ, ಅಂದ್ರೆ ಲೋನ್ ಎಷ್ಟು % ಆಗ್ಬೋದು ಅಂತ ಅದು ಹೇಳ್ಬೋದು. ಅಂಡ್ ಸರ್ ಇವಾಗ ಇನ್ ಕೇಸು ನಮ್ಮ ವ್ಯೂವರ್ಸ್ಗಳು ಇವಾಗ ಗಾಡಿಗಳನ್ನ ನೋಡ್ತಾ ಇದ್ದಾರೆ, ಪರ್ಟಿಕ್ಯುಲರ್ ಆಗಿ ಅವ್ರು ನೋಡ್ತಾ ಇರುವಂತ ಬ್ರ್ಯಾಂಡ್ ಗಾಡಿ ಇಲ್ಲ ಅಂತಂದಾಗ ಸೊ ಅಂತದನ್ನ ತರಿಸ್ಕೊಡೋ ವ್ಯವಸ್ಥೆ ಇರುತ್ತೆ ಹೇಗೆ? ಇದೆ ನಮ್ಮ ಹತ್ರ ಇದೆ. ಎಕ್ಸ್ಚೇಂಜ್ ಅಂತ ಬಂದ್ರೆ? ಎಕ್ಸ್ಚೇಂಜ್ ಬಂದ್ರೆ ನಿಮ್ ಗಾಡಿ ಕಂಡೀಷನ್ ನೋಡ್ತೀವಿ ನಾವು. ಎಕ್ಸ್ಚೇಂಜ್ ಆಫರ್ ಇದೆ ಒಟ್ಟಿನಲ್ಲಿ? ಎಕ್ಸ್ಚೇಂಜ್ ಆಫರ್ ಆಗುತ್ತೆ ಎಲ್ಲ. ಓಕೆ, ಸೊ ನೋಡಿದ್ರಲ್ಲ, ಫುಲ್ ಇನ್ಫಾರ್ಮೇಶನ್ ಆಲ್ರೆಡಿ ಸಿಕ್ಕಿದೆ. ನಿಮ್ಗೆ ಇನ್ನೂ ಸಿಕ್ಕಿಲ್ಲ, ಯಾಕೆಂದ್ರೆ ಕಾರ್ಗಳ ಬಗ್ಗೆ ಇನ್ಫಾರ್ಮೇಶನ್ ತಗೋಬೇಕು. ಇವಾಗ ಕಾರ್ಗಳ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ಳಿ. ಅಂಡ್ ನಿಮಗೆ ಪರ್ಟಿಕ್ಯುಲರ್ ಯಾವ ಕಾರ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸ್ಬೋದು, ಅಥವಾ ಸ್ಕ್ರೀನ್ ಮೇಕಂತ ನಂಬರ್ ಕಾಲ್ ಮಾಡಿ, ಇಲ್ಲ ವಾಟ್ಸ್ಆಪ್ ಫೋಟೋ ಮಾಡಿ ಅಂಡ್ ಸೆಂಡ್ ಮಾಡಿ ಅವ್ರಿಗೆ. ಅವರು ಫುಲ್ ಇನ್ಫಾರ್ಮೇಶನ್ ಕೊಡ್ತಾರೆ. ಒಂದ್ಸಲ ವಿಸಿಟ್ ಮಾಡಿ, ಅದಕ್ಕಿಂತ ಮೊದಲು ವಿಸಿಟ್ ಮಾಡಿ, ಗಾಡಿ ಟೆಸ್ಟ್ ಡ್ರೈವ್ ಮಾಡಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಗಾಡಿ ಓಡಿಸೋಕೆ ಬರುತ್ತೆ, ಅಂದ್ರೆ ಇಂಜಿನ್ ಚೆಕ್ ಮಾಡೋಕೆ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ ಅಂದ್ರೆ ಬರಲ್ಲ, ಇಬ್ರು ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿಸ್ಬೇಕಾದ್ರೆ ಗಾಡಿನ ತಗೋಬಹುದು. ಓಕೆ, ನಾ ಲೋನ್ ಅಂತ ಬಂದಾಗ ಆಲ್ ಓವರ್ ಕರ್ನಾಟಕ ಲೋನ್ ಅವೈಲೇಬಲ್ ಇದೆ. ಅಬೌವ್ ಎಷ್ಟು ಮಾಡಲ್ ಮೇಲೆ ಲೋನ್ ಮಾಡ್ಕೊಡ್ತೀರಾ ಸರ್? 10 ಮಾಡಲ್ ಮೇಲೇನೆ ಆಗುತ್ತೆ. ಸೊ ಅಬೌವ್ ನಿಮಗೆ 2010 ಅಬೌವ್ ಮೇಲೆ ಗಾಡಿಗಳನ್ನ ತಗೊಂಡ್ರೆ ನಿಮಗೆ ಲೋನು ಕೂಡ ಅವೈಲೇಬಲ್ ಇದೆ ಅಂತ ಹೇಳಿದ್ದಾರೆ. ಸೊ ಇನ್ನೇನ್ ಬೇಕು, ಒಂದ್ಸಲ ವಿಸಿಟ್ ಮಾಡಿ. ಇಲ್ಲ ಇವಾಗ ಕಾರ್ಗಳ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ತಗೋಣ, ತಡ ಮಾಡೋದು ಬೇಡ. ಸರ್ ಬ್ಲೂ ಕಲರ್ ಇದೆ ಹೇಳಿ ಸರ್ ಹಾಗೆ. ಸರ್ ಎಕ್ಸೆಂಟ್ 2016 ಸಿಂಗಲ್ ಓನರ್. ಓಕೆ, ಸೊ ಬಾಡಿಲೇ ನೋಡ್ತಾ ಇರ್ಬೋದು, ಸಿಂಗಲ್ ಕ್ರಾಚ್ ಇಲ್ಲ, ನಿಮಗೆ ಮ್ಯಾಗ್ವೆಲ್ ಇರುವಂತದ್ದು. ಅಂಡ್ ಇಂಟೀರಿಯರ್ ನೋಡೋದಾದ್ರೆ ಫೀಚರ್ ಬಗ್ಗೆ ಇದ್ರಲ್ಲಿ ನಿಮಗೆ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ AC ಮ್ಯಾನ್ಯುವಲ್ ಆಗಿರುತ್ತೆ. ಸೊ ಇದು ಪೆಟ್ರೋಲ್ ಡೀಸೆಲ್ ಇದು? ಸರ್ ಪೆಟ್ರೋಲ್. ಸೊ ಪೆಟ್ರೋಲ್ ಏನ್ ಪ್ರೈಸ್ ಕೊಟ್ಟು ಮಾಡಿದೀರಾ ಸರ್? 375. ನೆಗೋಷಿಯಬಲ್ ಆಗುತ್ತಾ? ನೆಗೋಷಿಯಬಲ್. ಓಕೆ, ಸೊ ನೀವು ಡೈರೆಕ್ಟ್ ಮುಂದೆ ಬಂದು ನೆಗೋಷಿಯಬಲ್ ಮಾಡ್ತೀನಿ ಅಂತ ಹೇಳಿದ್ರೆ. ಸೊ ಮತ್ತೊಂದು ಬ್ಲೂ ಕಲರ್ ಇದೆ, ವೋಲ್ಕ್ಸ್ವ್ಯಾಗನ್ ಅಲ್ಲಿ ನೋಡ್ತಾ ಇರ್ಬೋದು. ಯಾರಾದ್ರೂ ತುಂಬಾ ಲಾಂಗ್ ಗಾಡಿ ಬೇಕು ಅಂತಂದ್ರೆ ಅವ್ರಿಗೊಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ನಿಮಗೆ ನೋಡ್ತಾ ಇರ್ಬೋದು ಮ್ಯಾಗ್ವಿಲ್ ಇದೆ, ಅಪ್ ಟು ಟೈರ್ ಕಂಡೀಷನ್ 80% ಇದೆ. ಸೊ ಬಾಡಿ ಲೈನ್ ನೋಡ್ಕೋಬಹುದು. ಯಾವ ಮಾಡಲು ಅಂಡ್ ಓನರ್ಶಿಪ್ ಎಷ್ಟಾಗಿದೆ ಸರ್ ಇದು? 2013 ಸೆಕೆಂಡ್ ಓನರ್ ಸರ್ ಇದು. ಓಕೆ, ಸೆಕೆಂಡ್ ಓನರ್ 2016 ಮಾಡಲು. ನಿಮಗೆ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಇದ್ರಲ್ಲಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಒಂದು ಡ್ಯಾಶ್ ಬೋರ್ಡ್ ಅಲ್ಲಿ ಬಂದ್ರೆ ಒಂದು ನಿಮಗೆ ಸ್ಟೇರಿಂಗ್ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಸೊ ಇಂಟೀರಿಯರ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ಓಡಿದೆ ಸರ್ ಇದು ಕಿಲೋಮೀಟರ್? ಸರ್ ಇದು 70+ ಓಡಿದೆ ಸರ್. ಓಕೆ, ಸೊ ನೋಡ್ತಾ ಇರ್ಬೋದು ಚೆನ್ನಾಗಿದೆ ಔಟ್ಲುಕ್ ಎಲ್ಲ. ಸೊ ಏನ್ ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್ ಇದಕ್ಕೆ? ಸರ್ 420 ಸರ್. 420 ಅದು ಕೇಳಕ್ಕೆ ಚೆನ್ನಾಗಿಲ್ಲ ಸರ್. ಫೈನಲ್ ರೇಟ್ ಏನು ಕೊಟ್ಟು ಮಾಡಿದ್ದೀರಾ? 420 ನೆಗೋಷಿಯಬಲ್ ಮಾಡೋಣ. ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಸೊ ಇದೇಳಿ ಸರ್ ಹಾಗೆ. ಸರ್ ಇದು ಸೆಲೆರಿಯೋ 2017 ಸಿಂಗಲ್ ಓನರ್. ಸೊ ಇದು ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು. ಸೊ ಇಂಟೀರಿಯರ್ ನಿಮಗೆ 4 ಡೋರ್ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯಾನ್ಯುವಲ್ ಆಗಿರುತ್ತೆ ಅಂಡ್ ಮ್ಯೂಸಿಕ್ ಸಿಸ್ಟಮ್, AC. ಸೊ ಇದು ಪೆಟ್ರೋಲ್ ಡೀಸೆಲ್ ಇದು? ಸರ್ ಡೀಸೆಲ್ ಸರ್ ಇದು ಡೀಸೆಲ್ ವೇರಿಯಂಟಾ? ಓಕೆ, ಸೊ ಏನ್ ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ 475 ನೆಗೋಷಿಯಬಲ್. ಓಕೆ, ಸೊ ಮತ್ತೊಂದು ಇದೆ, ಇದೇಳಿ ಸರ್ ಹಾಗೆ. ರಿಡ್ಜ್ 2010 ಸರ್.
ಟೆನ್ ಮಾಡಲ್ಲ. ಹಾಂ ಸರ್. ಎಷ್ಟನೇ ಓನರ್ ಆಗಿದೆ? ಸರ್ ಥರ್ಡ್ ಓನರು. ಓಕೆ, ಓನರ್ಶಿಪ್ ಮಾತ್ರ 3 ಆಗಿದೆ. ಇದು 320 ನೆಗೋಷಿಯಬಲ್ ಆಗುತ್ತೆ. ಎಷ್ಟಾಗುತ್ತೆ? 320 ನೆಗೋಷಿಯಬಲ್ ಸರ್. ಅದ್ರ 3,20,000 ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಆಗುತ್ತೆ. ಓಕೆ, ಸೊ ಅದೇ ತರ ಇನ್ನೊಂದಿದೆ ಸರ್, ಇದು ಎ ಸ್ಟಾರ್ ಸರ್. ಇದು ಎ ಸ್ಟಾರ್ 2010 ಮಾಡಲ್, ರೆಡ್ ಕಲರ್ ಸಿಗುವಂತದ್ದು, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಓಕೆ, ಸೊ ಏನ್ ಪ್ರೈಸ್ ಕೊಟ್ ಮಾಡಿದೀರಾ? So ಇದನ್ನ 2 ಲಕ್ಷ ಕೋಟ್ ಮಾಡ್ತಾ ಇದ್ರೆ ಮುಂದೆ ಬಂದು ನೆಗೋಷಿಯಬಲ್ ಆಗುತ್ತಾ? ಆಗುತ್ತೆ. ಸೊ ಮತ್ತೊಂದು ಬ್ರೀಜಾ ಇದೆ, ನೋಡ್ತಾ ಇರ್ಬೋದು. ವೈಟ್ ಕಲರ್ ಅಲ್ಲಿ ನಿಮ್ಗೆ ಟಾಪ್ ಬಂದು ಬ್ಲಾಕ್ ಕಲರ್ ಅಲ್ಲಿ ಸಿಗುವಂತದ್ದು. ಸೊ ಯಾವ ಮಾಡಲ್ ಸರ್ ಇದು ಬ್ರೀಜಾ? ಸರ್ 2016 ಸರ್. 2016 ನಿಮ್ಗೆ ಮ್ಯಾಗ್ವಿಲ್ ಬರುವಂತದ್ದು. ಸೊ ಬಾಡಿ ಲೈನ್ ನೋಡ್ಕೊಳ್ಳಿ, ಲೋ ಪ್ರೊಫೈಲ್ ಟೈರ್ ಇದೆ. ಸೊ ಇಂಟೀರಿಯರ್ ನೋಡ್ತೀವಿ ಅಂತಂದ್ರೆ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗು ಅಂಡ್ ನಿಮ್ಗೆ ಮಿರರ್ ಅಡ್ಜಸ್ಟ್ಮೆಂಟ್ ಸೊ ಎಲ್ಲ ಸಿಗುತ್ತೆ. ಸೊ ಇದ್ರಲ್ಲಿ ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ ಸರ್. ಏರ್ ಬ್ಯಾಗ್ 2 ಏರ್ ಬ್ಯಾಗ್ ಇರುತ್ತಾ ಅಥವಾ ಜಾಸ್ತಿ? 2 ಏರ್ ಬ್ಯಾಗ್. ಓಕೆ, ಹಂಗಂದ್ರೆ ಒಂದು ಡ್ಯಾಶ್ ಬೋರ್ಡ್, ಒಂದು ಸ್ಟೇರಿಂಗ್ ಅಲ್ಲಿ ಇರುವಂತದ್ದು, ಮ್ಯೂಸಿಕ್ ಸಿಸ್ಟಮ್ ಇದೆ, ಮ್ಯಾನುವಲ್. ಸೊ ಸೀಟ್ ಕವರ್ಗಳು ನೋಡ್ತಾ ಇರ್ಬೋದು. ಸೀಟ್ ಕವರ್ ಅಷ್ಟೇ ತುಂಬಾ ಕ್ಲೀನ್ ಆಗಿದೆ, ಎಲ್ಲೂ ಕ್ರಾಚಸ್ ಕಿತ್ತೋಗಿರೋದು ಏನೂ ಇಲ್ಲ. ಲೆದರ್ ಸೀಟು. ಸೊ ಬ್ಯಾಕ್ ಪ್ರೊಫೈಲ್ ನೋಡ್ತಾ ಇರ್ಬೋದು. ಸೊ ಮತ್ತೆ ಒಂದು ರೆಡ್ ಕಲರ್ ಐಟೆನ್ ಇದೆ, ನೋಡ್ತಾ ಇರ್ಬೋದು. ಯಾವ ಮಾಡಲ್ ಸರ್ ಇದು? 2010 ಸರ್ ಇದು. ಓಕೆ, 2010ನೇ ಮಾಡಲ್ ಅಂತ ಹೇಳ್ತಾ ಇದ್ದಾರೆ. ಎಷ್ಟನೇ ಓನರ್ ಆಗಿದೆ? ಸಿಂಗಲ್ ಓನರ್. ಸೊ ಸಿಂಗಲ್ ಓನರ್ ಆಗಿರುವಂತದ್ದು. ಬಾಡಿ ಲೈನ್ ನೋಡ್ಕೊಳ್ಳಿ, ಒಂದು ಸಿಂಗಲ್ ಕ್ರಾಚ್ ಇಲ್ಲ. ಸೊ ಇಂಟೀರಿಯರ್ ನೋಡ್ತೀವಿ ಅಂತಂದ್ರೆ ಇದಕ್ಕೆ 4 ಡೋರ್ ಪವರ್ ವಿಂಡೋ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಮ್ಯಾನುವಲ್ ಆಗಿರುತ್ತೆ. ಅಂಡ್ ನಿಮಗೆ ಇಂಟೀರಿಯರ್ ಲೆದರ್ ಸೀಟ್ ಆಗಿರುತ್ತೆ. ಸರ್ ಎಷ್ಟು ಓಡಿದೆ ಸರ್ ಇದು? ಸರ್ ಅದು 60 ಪ್ಲಸ್ 265 ನೆಗೋಷಿಯಬಲ್. 265 265 ನೆಗೋಷಿಯಬಲ್. ಓಕೆ, ಸೊ ಅದೇ ತರ ನಿಮ್ಗೆ ಒಂದು ಇದೆ ಸರ್ ಹಾಗೆ ಎಕ್ಸೆಂಟ್ 2014 ಸರ್. ಸೊ ನಿಮ್ಗೆ ಬ್ಲೂ ಕಲರ್ ಬೇಕು ಅಂದ್ರೆ ಬ್ಲೂ ಕಲರ್ ಸಿಗುತ್ತೆ, ಸಿಲ್ವರ್ ಕಲರ್ ಬೇಕು ಅಂದ್ರೆ ಸಿಲ್ವರ್ ಕಲರ್ ಸಿಗುತ್ತೆ ಅಂತ ಹೇಳ್ಬೋದು ಗುರುಗಳೇ. ಸೊ ಅದಾದ್ಮೇಲೆ ನಿಮ್ಗೆ ಇಂಟೀರಿಯರ್ ತೋರಿಸ್ತೀನಿ. ಎಷ್ಟೇ ಓನರ್ ಇದು? ಸಿಂಗಲ್ ಓನರ್ ಸರ್. ಇದು ಮಾಡಲ್ 2014 ಸರ್. ಓಕೆ, ಇದ್ರಲ್ಲಿ ನಿಮ್ಗೆ 4 ಡೋರ್ ಪವರ್ ವಿಂಡೋ, ಮಿರರ್ ಅಡ್ಜಸ್ಟ್ಮೆಂಟ್, ಪವರ್ ಸ್ಟೇರಿಂಗು ಅಂಡ್ ಎ ಸಿ ಎಲ್ಲ ಕಾಮನ್ ಆಗೇ ಇರುತ್ತೆ. ಮ್ಯಾನುವಲ್ ಅಂಡ್ ಲೆದರ್ ಸೀಟ್ ಇದೆ. ಇಂಟೀರಿಯರ್ ಎಷ್ಟು ಹೊಡಿದೆ ಸರ್ ಇದು? ಎಷ್ಟು ರನ್ ಆಗಿದೆ ಸರ್? ಇದು ಅಷ್ಟೇ 70 ಪ್ಲಸ್. ಇದು 70 ಪ್ಲಸ್ ಹೊಡಿದ್ಯಾ? ಏನ್ ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರಿ 375 ನೆಗೋಷಿಯಬಲ್ ಸರ್. 375 ನೆಗೋಷಿಯಬಲ್. ಓಕೆ. ಹಾಯ್ ಅಂತಮಸ್, ನಿಮ್ಮ ಚಾನಲ್ ಆದಂತ ಮೈ ಬಜಾರ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದೆಯಲ್ಲ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ. ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ತರ ಅಂದ್ರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ. ಅಲ್ಲಂತ ಟಚ್ ಮಾಡಿದ್ರೆ ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. ಸೊ ಆರೆಂಜ್ ಕಲರ್ ಅಲ್ಲಿ ನೀವೇನಾದ್ರು ಎಕೋ ಸ್ಪೋರ್ಟ್ಸ್ ನೋಡ್ತಾ ಇದ್ರೆ ನಿಮಗೆ ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ನಂಬರ್ ನೋಡ್ತಾ ಇರ್ಬೋದು 5434 ಅಂತ. ಅಂಡ್ ತುಂಬಾ ಜನ ಎಕೋ ಸ್ಪೋರ್ಟ್ಸ್ ಮೆಸೇಜ್ ಆಗ್ತಾನೆ ಇದ್ರೆ ಅವ್ರಿಗೊಂದು ಬೆಸ್ಟ್ ಗಾಡಿ ಆರೆಂಜ್ ಕಲರ್ ಸಿಗ್ತಾ ಇದೆ. ಇದೆ ಸರ್ ಯಾವ ಮಾಡಲು? ಸರ್ 2015 ಸಿಂಗಲ್ ಓನರ್ ಸರ್. 75 ಹೊಡಿದೆ. ಲೋನ್ ಆಗುತ್ತಲ್ಲ? ಲೋನ್ ಅವೈಲೇಬಲ್ ಇದೆ. ಓಕೆ, ಸೊ ಎಷ್ಟು ಏನ್ ಕೋಟ್ ಮಾಡಿದೀರಾ ಸರ್? 575 ನೆಗೋಷಿಯಬಲ್ ಸರ್. ಸೊ ಒಂದು ಪೋಲೋ ಇದೆ, ನೋಡ್ತಾ ಇರ್ಬೋದು, ಪೋಲೋ. ಸೊ ಇದೆ ಸರ್ ಯಾವ ಮಾಡಲು? ಸರ್ ಇದು 2020 ಮಾಡಲ್. ಓಕೆ, ಸೆಕೆಂಡ್ ಓನರ್. ಓಕೆ, ಇದು ಬಂದು 550 ನೆಗೋಷಿಯಬಲ್ ಆಗುತ್ತೆ ಸರ್. 550 550 ನೆಗೋಷಿಯಬಲ್. ಯಾವ ಮಾಡಲು? 20 ಮಾಡಲ್ ಸರ್. ಸೊ ಗ್ರ್ಯಾಂಡ್ ಐಟನ್ ಇದೆ, ವೈಟ್ ಕಲರ್ ಅಲ್ಲಿ ನೋಡ್ತಾ ಇರ್ಬೋದು ಗುರುಗಳೇ ನೀವು. ಅಂಡ್ ಇದೆ ಸರ್ ಯಾವ ಮಾಡಲು? ಮತ್ತೆ 2017 ಸರ್, ಸಿಂಗಲ್ ಓನರ್. ಓಕೆ, 460 ನೆಗೋಷಿಯಬಲ್ ಆಗುತ್ತೆ. ಓಕೆ, ನ್ಯಾನೋ ಇದೆ ನೋಡ್ತಾ ಇರ್ಬೋದು. ಚಿಕ್ಕ ಬಜೆಟ್ ಅಲ್ಲಿ ಏನೋ ಕಡಿಮೆ ಬಜೆಟ್ ಅಲ್ಲಿ ಚಿಕ್ಕ ಗಾಡಿ ಬೇಕು ಅಂತ ಅನ್ನೋರಿಗೆ. ಸೊ ನಿಮಗೆ ಟೈರ್ ಅಪ್ ಟು ನಿಮಗೆ 95% ಟೈರ್ ಇರುವಂತದ್ದು. ಸೊ ನ್ಯೂ ಟೈರ್ ಅಂತಾನೆ ಹೇಳ್ಬೋದು. ನೋಡಿ, ಬಟನ್ಸ್ ಸುಧಾ ಇನ್ನೂ ಹೋಗಿಲ್ಲ, ನ್ಯೂ ಟೈರ್ ಸರ್. ಆಟೋಮೆಟಿಕ್ ಇದು. ಸೊ ಆಟೋಮೆಟಿಕ್ ವೇರಿಯಂಟ್ ಅಂತ ಹೇಳ್ತಿದ್ದಾರೆ. ಸೊ 2016 ಸಿಂಗಲ್ ಓನರ್ ಸರ್. ಓಕೆ, ಸಣ್ಣ ಪುಟ್ಟ ಡೆಂಟು ಕ್ರಾಚ್ ಆಗಿರುತ್ತೆ, ಇವೆಲ್ಲ ಸರ್ವೇ ಸಾಮಾನ್ಯ. ಆಲ್ಮೋಸ್ಟ್ ಬೆಂಗಳೂರು ಇರೋ ಸಿಗ್ನೇಚರ್ ಅಂತಾನೆ ಹೇಳ್ಬೋದು. ಸೊ ಏನ್ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಸರ್ ಇದಕ್ಕೆ? ಸರ್ ಇದು ಬಂದು 220 ನೆಗೋಷಿಯಬಲ್ ಆಗುತ್ತೆ ಸರ್. ಸಾರಿ ಸರ್, 220 ನೆಗೋಷಿಯಬಲ್. ಓಕೆ, 220 ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಸರ್ ಕ್ವಿಟ್ ಇದೆ ನೋಡ್ತಾ ಇರ್ಬೋದು, ಒಂದು ಯೂನಿಕ್ ಕಲರ್ ಸಿಗುವಂತದ್ದು. ಇದೆ ಸರ್ ಹಾಗೆ? ಸರ್ ಇದು 2020. ಅದು ನಿಮಗೆ ಮ್ಯಾಗ್ವಿಲ್ ಇರುವಂತದ್ದು. ಇದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸರ್? ಇದು ಕಂಪ್ನಿ ಕಡೆ ಬಂದಿರೋದಾ? ಸರ್ ಕಂಪ್ನಿದಾನೆ. ಓಕೆ, ಸೊ ಇಂಟೀರಿಯರ್ ನೋಡಿದ್ರೆ ನಿಮ್ಗೆ ಕಂಪ್ನಿದಾನೆ ಸರ್. ಆಂಡ್ರಾಯ್ಡ್ ಸಿಸ್ಟಮ್ ಇದೆ ನಿಮ್ಗೆ. ಅಂಡ್ ನಿಮ್ಗೆ ಎಷ್ಟು ಡೋರ್ ಪವರ್ ವಿಂಡೋ ಇರುತ್ತಪ್ಪ ನೋಡ್ತೀನಿ ಹಾಗೆ. 4 ಡೋರ್ ಪವರ್ ವಿಂಡೋ ಸಿಗುತ್ತೆ, ಪವರ್ ಸ್ಟೇರಿಂಗ್ ಸಿಗುತ್ತೆ. ಅಂಡ್ ಇದೋಡಿರೋದು ಬಂದು ನಿಮ್ಗೆ ಕಿಲೋಮೀಟರ್ 48,63 ಕಿಲೋಮೀಟರ್ ಓಡಿದೆ ಅಂತ ತೋರಿಸ್ತಾ ಇದೆ. ಓಕೆ, ಇಂಟೀರಿಯರ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು. ಸೊ ಏನ್ ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್ ಇದಕ್ಕೆ? ಸರ್ 460 ನೆಗೋಷಿಯಬಲ್. 460 ನೆಗೋಷಿಯಬಲ್. 20 ಮಾಡಲ್. ಓಕೆ, 20 ಮಾಡಲ್ ಅದನ್ನು. ಸೊ ಅದೇ ತರ ನಿಮ್ಗೆ i20 ಬೇಕು ಅಂತಂದ್ರೆ ಅದು ಅವೈಲೇಬಲ್ ಇದೆ. i20 ಇದೆಯಾ ಮಾಡಲ್ ಸರ್ ಇದು? i20 ಮ್ಯಾಗ್ನಾ ಸರ್ ಇದು. ಓಕೆ, 2011 ಮಾಡಲ್, ಸಿಂಗಲ್ ಓನರ್. ಸೊ ಇಂಟೀರಿಯರ್ ಫೀಚರ್ ಬಿಡಿ ಸರ್. ಇಂಟೀರಿಯರ್ ಫೀಚರ್ ನಾನೇ ಹೇಳ್ತೀನಿ. ಅಂದ್ರೆ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ನಿಮಗೆ ಮ್ಯಾನ್ಯುವಲ್ ಅಲ್ಲಿ ಸಿಗುವಂತದ್ದು. ಸೊ ಇದು ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಡೀಸೆಲ್. ಓಕೆ, ಸೊ ಏನ್ ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? 325 ನೆಗೋಷಿಯಬಲ್. 325 ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಸೊ ಸ್ವಿಫ್ಟ್ ಇದೆ ನೋಡ್ತಾ ಇರ್ಬೋದು. ಸರ್ ಯಾವ ಮಾಡಲ್ ಇದು? 2015 ಸರ್. 2000 ಸಿಂಗಲ್ ಓನರ್.
ಸಿಂಗಲ್ ಓನರ್ 2015 ಮಾಡಲ್ ಅಂತ ಹೇಳಿದ್ದಾರೆ. ಸೊ ಇಂಟೀರಿಯರ್ ಫೀಚರ್ ನೋಡಿದ್ರೆ ಮಿರರ್ ಅಡ್ಜಸ್ಟ್ಮೆಂಟ್, 4 ಡೋರ್ ಪವರ್ ವಿಂಡೋ ಸಿಗುತ್ತೆ ಅಂಡ್ ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮ್ ಇದೆ ಅಂಡ್ ಮ್ಯಾನುವಲ್ ಆಗಿರುತ್ತೆ. ಸರ್ ಇದು ಪೆಟ್ರೋಲ್ ಡೀಸೆಲ್ ಇದು? ಸರ್ ಇದು ಪೆಟ್ರೋಲು. ಸೊ ಎಷ್ಟು ಓಡಿದೆ ಸರ್ ಇದು 71 ಓಡಿದೆ. 71 VXI. ಓಕೆ, VXI ವೇರಿಯಂಟ್ ಆಗಿರುತ್ತೆ. ಸೊ ನೀವೇ 5 ಲಕ್ಷ ನೆಗೋಷಿಯಬಲ್ ಸರ್. 5 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ಯಾವ ಮಾಡಲು ಸರ್ 15 ಮಾಡಲ್ ಸರ್. ಲೋನ್ ಆಗುತ್ತಲ್ಲ? ಲೋನ್ ಅವೈಲೇಬಲ್ ಇದೆ. ಓಕೆ, ಸೊ ಅದೇ ತರ ನಿಮಗೆ ಒಂದು ಹೋಂಡಾ ಸಿಟಿ ಬೇಕು ಅಂದ್ರೆ ಹೋಂಡಾ ಸಿಟಿನೂ ಅವೈಲೇಬಲ್ ಇದೆ. ಸೊ ಇದೇ ಮಾಡಲ್ ಸರ್ ಇದು? ಸರ್ ಇದು 2009 ಮಾಡಲ್ ಸರ್. ಇದ್ರಲ್ಲಿ ನಿಮಗೆ ಟೈರ್ ಕಂಡೀಷನ್ ಅಪ್ ಟು 80% ಇದೆ. ಆಟೋಮೆಟಿಕ್. ಆಟೋಮೆಟಿಕ್ ವೇರಿಯಂಟಾ? ಓಕೆ, ಸೊ ಇಂಟೀರಿಯರ್ ತೋರಿಸ್ತೀನಿ. ಇದ್ರಲ್ಲಿ ನೋಡ್ತಾ ಇರ್ಬೋದು ಮಿರರ್ ಅಡ್ಜಸ್ಟ್ಮೆಂಟ್, 4 ಡೋರ್ ಪವರ್ ವಿಂಡೋ ಸಿಗುತ್ತೆ, ಪವರ್ ಶೇರಿಂಗ್ ಸಿಗುತ್ತೆ ಅಂಡ್ ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅನ್ಕೊಳ್ತೀನಿ. ಇವೆಲ್ಲ ತುಂಬಾ ಟ್ರಾಫಿಕ್ ಇರೋ ಕಡೆ ಜಾಸ್ತಿ ಅಂದ್ರೆ ಬೆಂಗಳೂರಲ್ಲಿ ಲೇಡೀಸ್ಗಳು ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಅಂತವ್ರು ಇದ್ರೆ ನಿಮ್ಗೆ ಏನಾದ್ರು ಆಟೋಮೆಟಿಕ್ ವೇರಿಯಂಟ್ ಅಲ್ಲಿ ಹೋಂಡಾ ಸಿಟಿ ಹುಡುಕ್ತಾ ಇದ್ರೆ ಸೊ ನಿಮ್ಮದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಸರ್ ಇದು ಹೇಳಿ ಸರ್, ಯಾವ ಮಾಡಲ್ ಇದು? ಏನ್ ಪ್ರೈಸ್ ಕೊಟ್ಟು ಮಾಡಿದೀರಾ ಸರ್? ಇದು 350 ನೆಗೋಷಿಯಬಲ್ ಆಗುತ್ತೆ ಸರ್. 2009 ಮಾಡಲು, ಆಟೋಮೆಟಿಕ್, ಸಿಂಗಲ್, 350 ನೆಗೋಷಿಯಬಲ್. ಸೊ ಅದಕ್ಕಿಂತ ಒಂದ್ ಸ್ವಲ್ಪ ಓಲ್ಡ್ ಮಾಡ್ಲಿಕ್ಕೆ ಹೋಗ್ತೀನಿ ಅಂತಂದ್ರೆ ಒಂದು ಹೋಂಡಾ ಸಿಟಿ ಅದರಲ್ಲೂ ಸಿಗುತ್ತೆ ಅಂತ ಹೇಳ್ಬೋದು. ಯಾವ ಮಾಡಲ್ ಸರ್ ಇದು? ಸರ್ ಇದು 2007 ಮಾಡಲ್ ಸರ್. ಇದು 2007 ಮಾಡಲು. ಬಾಡಿ ಲೈನ್ ನೋಡ್ಕೊಳ್ಳಿ ಅಂಡ್ ಇಂಟೀರಿಯರ್ ಫೀಚರ್ ನೋಡೋದ್ರೆ ನಿಮ್ಗೆ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ. ಓಕೆ, ಇದ್ರಲ್ಲಿ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಸಿಗುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ ಅಂಡ್ ಇದ್ರಲ್ಲಿ ಏರ್ ಬ್ಯಾಗ್ ಬರುತ್ತಾ? ಹ್ಞೂ ಸರ್. ಓಕೆ, ಏರ್ ಬ್ಯಾಗ್ ಇಲ್ಲ. ಇದು ಕ್ಲೋಸ್ ಆಗಿದೆ, ಹಂಗೆ ಗೊತ್ತಾಗ್ತಿದೆ, ಹೇಳ್ತೀನಿ. ಅಂಡ್ ಏನ್ ಪ್ರೈಸ್ ಕೊಟ್ಟು ಮಾಡಿದೀರಾ? 225 ನೆಗೋಷಿಯಬಲ್ ಸರ್. ಸರ್ ಹೋಂಡಾದಲ್ಲಿ ಮತ್ತೊಂದು ಇದೆ ಹೇಳಿ ಸರ್ ಹಂಗೆ. ಸರ್ WRV ಇದು 2017 ಸಿಂಗಲ್ ಓನರ್. ಓಕೆ, ಡಾಕ್ಟರ್ ವೆಹಿಕಲ್, 720 ನೆಗೋಷಿಯಬಲ್ ಸರ್. ಸೊ ಅದೇ ತರ ನಿಮ್ಗೆ ಒಂದು ದೊಡ್ಡ ಫ್ಯಾಮಿಲಿ ಇದೆ, ದೊಡ್ಡ ಗಾಡಿ ಬೇಕು ಅಂತಂದ್ರೆ ಸೊ ಇನೋವಾಗ ಹೋಗ್ಬೇಕು. ಸೊ ಇನೋವಾ ಎಲ್ಲಿದೆ ಅಂತಂದ್ರೆ ಆಲ್ಮೋಸ್ಟ್ ಇಲ್ಲೂ ಇದೆ, ನೋಡ್ತಾ ಇರ್ಬೋದು ವೈಟ್ ಕಲರ್ ಅಲ್ಲಿ ಇದೆ. ಸರ್ ಯಾವ ಮಾಡಲು? ಸರ್ 13 ಮಾಡಲ್ ಇದು. 2013 ಮಾಡಲ್. ಓಕೆ, 2013ನೇ ಮಾಡಲ್ ಅಂತಾನೆ ಹೇಳ್ಬೋದು. ಎಷ್ಟನೇ ಓನರ್ ಆಗಿದೆ? ಸರ್ ಥರ್ಡ್ ಓನರ್. ಆಗಿದೆ. ಏನ್ ಎಷ್ಟು ಕಿಲೋಮೀಟರ್ ರೋಡ್ ಇರ್ಬೋದು? ಸರ್ 1,20,000 ಓಡಿದೆ. ಓಕೆ, ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 720 ನೆಗೋಷಿಯಬಲ್. 720 ನೆಗೋಷಿಯಬಲ್. ಯಾವ ಮಾಡಲ್ ಹೇಳಿದ್ರಲ್ಲ? ಸರ್ 13 ಮಾಡಲ್. ಸೊ ಇಂಟೀರಿಯರ್ ಫೀಚರ್ ಬಿಡಿ ಸರ್ ಹಾಗೆ. ಇಂಟೀರಿಯರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಇದೆ, ಮತ್ತೆ ಆಂಡ್ರಾಯ್ಡ್ ಸಿಸ್ಟಮು ಇದೆ. ಓಕೆ, ಸೊ ನೀವು ಒಂದ್ಸಲ ಬ್ಯಾಕ್ ಪ್ರೊಫೈಲ್ ಬೇಕಾದ್ರೆ ನೋಡ್ಕೋಬಹುದು. ಓಕೆ, ಜಿ ವರ್ಷನ್ ನೋಡ್ತಾ ಇರ್ಬೋದು. ಅದೇ ತರ ನೀವು ಕ್ವಿಡ್ ಬೇಕು ಅಂದ್ರೆ ಇನ್ನೊಂದು ಕ್ವಿಡ್ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಇದೆ ಸರ್ ಹಾಗೆ. ಸರ್ ಇದು 2017 ಆಟೋಮೆಟಿಕ್, ಇದು ಕ್ವಿಡ್. ಓಕೆ, ಸಿಂಗಲ್ ಓನರ್, 350 ನೆಗೋಷಿಯಬಲ್ ಸರ್. 350 ನೆಗೋಷಿಯಬಲ್. ಓಕೆ, ಇದು ಬಾಡಿ ಲೈನ್ ನೋಡ್ಕೊಳ್ಳಿ, ಬ್ಯಾಕ್ ಪ್ರೊಫೈಲ್ ನೋಡ್ಕೊಳ್ಳಿ ಒಂದ್ಸಲ. ಸರ್ ಜೆನ್ನೆ ಸ್ಟೀಲೋ ಇದು. ಹಾ ಸರ್ ಇದು ಬಂದು 2013. ಓಕೆ, ಸಿಂಗಲ್ ಓನರ್, 175 ಸರ್, ನೆಗೋಷಿಯಬಲ್. ಸರ್ ಎಕೋ ಸ್ಪೋರ್ಟ್ಸ್ ವೈಟ್ ಕಲರ್ ಅಲ್ಲಿ ಇದೆ, ಹೇಳಿ ಸರ್ ಹಾಗೆ. ಇದು 13 ಮಾಡಲ್ ಸರ್. 2013 ಮಾಡಲ್, 2013ನೇ ಮಾಡಲು. ಸೊ ಎಷ್ಟನೇ ಓನರ್? ಸೆಕೆಂಡ್ ಓನರ್ ಸರ್. ಇದು ಎಷ್ಟು ಓಡಿದೆ? ಇದು 1 lakh ಓಡಿದೆ. ಓಕೆ, ಏನ್ ರೇಟ್ ಕೊಟ್ಟು ಮಾಡಿದ್ದೀರಾ? ಸರ್ 350 ಸರ್, ನೆಗೋಷಿಯಬಲ್. 350 ನೆಗೋಷಿಯಬಲ್. ಓಕೆ, ಸೊ ಈ ಬಾಡಿ ಲೈನ್ ನೋಡ್ಕೊಳ್ಳಿ, ಬ್ಯಾಕ್ ಪ್ರೊಫೈಲ್ ಒಂದ್ಸಲ ತೋರಿಸ್ತೀನಿ ನಿಮ್ಗೆ. ಸೊ ಒಂದ್ಸಲ ಬ್ಯಾಕ್ ಪ್ರೊಫೈಲ್ ನೋಡ್ಕೋಬಹುದು ಹೊರಗಡೆ. ವೈಟ್ ಕಲರ್ ಗ್ರ್ಯಾಂಡ್ ಐಟನ್ ಇದೆ, ಹೇಳಿ ಸರ್ ಹಾಗೆ. 2010 ಸರ್, ಸಿಂಗಲ್ ಓನರ್. ಓಕೆ, 245 ನೆಗೋಷಿಯಬಲ್ ಸರ್. 245 ನೆಗೋಷಿಯಬಲ್. ಓಕೆ,